ಸುಮಾರು 5:36ಗೆ ಅಗ್ನಿಕರೆ ಬರುತ್ತೆ. ಅಗ್ನಿಕರೆ ಬಂದಾಗ ವಿತಿನ್ 1 ಸೆಕೆಂಡ್ 1 ಮಿನಿಟಲ್ಲಿ ವಾಹನ ರಾಜಾಜಿನಗರ ವಾಹನ ಬಂದು ಫೈರ್ ಸ್ಪಾಟ್ ನೋಡುತ್ತೆ. ಬೆಂಕಿ ಜಾಸ್ತಿ ಇರೋದ್ರಿಂದ ನಮ್ಮ ಪೀಣ್ಯ ಮತ್ತು ಚಾಮರಾಜಪೇಟೆ ಫೈರ್ ಸ್ಟೇಷನ್ನು ಮತ್ತು ಹೈಗ್ರೌಂಡ್ ಫೈರ್ ಸ್ಟೇಷನಿಂದ ಇತರೆ ವಾಹನಗಳನ್ನು ತರಿಸ್ಕೊಂಡು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ದಾರೆ. ಈ ಬೆಂಕಿಯಲ್ಲಿ ಸುಮಾರು ಒಂದು 20ರಿಂದ 25 ಎಲೆಕ್ಟ್ರಿಕ್ ಏನು ವೆಹಿಕಲ್ ಅಂತ ಇದ್ದಾವೆ ಇದು ಸುಟ್ಟಿದ್ದಾವೆ. ನಂತರ ಒಂದು ಡೆತ್ ಆಗಿದೆ ಅಂತಲೂ ಈಗ ಕನ್ಫರ್ಮ್ ಆಗಿದೆ. ಆ ಬಾಡಿನ ಹಾಸ್ಪಿಟ್ಲಿಗೆ ಸಾಗಿಸಿದ್ದೀವಿ. ಎಲ್ಲ ವಾಹನ ಸೇರಿಸಿ ಬೆಂಕಿಯನ್ನು ನಂದಿಸಿದ್ವಿ. ಮೌಲ್ಯ ಇನ್ನೂ ಎಸ್ಟಿಮೇಟ್ ಮಾಡಬೇಕು. ಆ್ಯಂಡ್ ದೆನ್ ಕಾಸ್ ಆಫ್ ಫೈರು ಆಲ್ ಆಫ್ ಎ ಸಡನ್ ಹೇಳಲಿಕ್ಕೆ ಬರಲ್ಲ. ಇನ್ವೆಸ್ಟಿಗೇಷನ್ ಮಾಡಬೇಕು. ಕಾಸ್ ಆಫ್ ಫೈರ್ ಇನ್ನೂ ಗೊತ್ತಾಗಲ್ಲ, ನೋಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ. ನಂತರ ಈಗ ಪೂರ್ತಿ ರಿಪೋರ್ಟ್ ತೊಗೋತಾ ಇದ್ದೀವಿ. ರಿಪೋರ್ಟ್ ತೊಗೊಂಡು ಎಷ್ಟು ಮೌಲ್ಯ ಲಾಸ್ ಆಗಿದೆ ಅನ್ನೋದು ತಮಗೆ ತಿಳಿಸ್ತೀವಿ. ಯೂಶಲಿ ಈಗ ಅಂಗಡಿಗಳಲ್ಲಿ ಫೈರ್ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿರಲ್ಲ. ಮಾಮೂಲಿ ಇದು ಶಾಪ್ಸ್ ಇರೋದ್ರಿಂದ ಏನೂ ತಗೊಂಡಿರಲ್ಲ ಫೈರ್ ಪ್ರಿಕಾಷನರಿ ಮೆಜರ್ಸು. ಹಾಗಾಗಿ ಫೈರ್ ಆಗಿರ್ಬೋದು. ಚಿಕ್ಕದಾಗಿ ಅದೇ ಎಲೆಕ್ಟ್ರಿಕಲ್ ವೆಹಿಕಲ್ ಶಾಪ್ಸ್, ಎಲೆಕ್ಟ್ರಿಕಲ್ ಸ್ಕೂಟರ್ಸು ಮಾರ್ತಾ ಇದ್ರಂತೆ. ಒಂದು ಸುಮಾರು 20ರಿಂದ 25 ಅಂದಾಜು ಮಾಡಲ್ಲ. ಪಕ್ಕ ಹೇಳಲಿಕ್ಕೆ ಬರಲ್ಲ. ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ನಾವು. ಶಾರ್ಟ್ ಸರ್ಕ್ಯೂಟ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಇರೋದ್ರಿಂದ ಬ್ಯಾಟ್ರಿಯಿಂದ ಆಗಿದೆ ಏನಂತ ಹೇಳಲಿಕ್ಕೆ ಬರಲ್ಲ. ಇನ್ವೆಸ್ಟಿಗೇಟ್ ಮಾಡಿ ಹೇಳ್ತೀವಿ. ಸರ್, ಈಗ ನೀವು ಬಂದು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ರೆ, ಪರಿಶೀಲನೆ ಮಾಡಿದ್ರಾ? ಹೌದು. ಪ್ರಾಥಮಿಕವಾಗಿ ಶೋರೂಮ್ ಅಲ್ಲಿ ಕಂಡುಬಂದಂತಹ ಲೋಪಗಳು ಏನಾದರೂ ಇದೆಯಾ? ಹಾಗೆ ಲೋಪ ಅಂತ ಹೇಳಲಿಕ್ಕೆ ಬರಲ್ಲ. ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಮದು ಫಸ್ಟ್ ಪ್ರಯಾರಿಟಿ ಬಂದು ಅಗ್ನಿಶಾಮಕ ಇಲಾಖೆದು ಫೈರ್ ಪುಟ್ಔಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ನಂತರ. ಕಾರಣ ಏನಪ್ಪ ಅಂತಂದರೆ ಯಾವುದೇ ಒಂದು ಫೈರ್ ಸ್ಪಾಟಿಗೆ ಹೋದಾಗ ಫಸ್ಟ್ ಬಂದು ರೆಸ್ಕ್ಯೂ ಮಾಡ್ತೀವಿ. ಏನಾದರೂ ಜನಗಳು ಸಿಲುಕಿದಾರ ಏನು ಅಂತೇಳಿ ನೋಡ್ತೀವಿ. ನಂತರ ಫೈರ್ ಪುಟ್ಔಟ್ ಮಾಡೋಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ವಿನಾ ಯಾವ ಕಾಸ್ ಆಫ್ ಫೈರ್ ಏನು ಅಂತೇಳಿ ಫಸ್ಟ್ ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ಲೈಫ್ ಸೇಫ್ಟಿ ಮುಖ್ಯ. ಫಸ್ಟ್ ಅದು ನೋಡಿ ನಂತರ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಎಲೆಕ್ಟ್ರಿಕ್ ಶೋರೂಮ್ ಎಲ್ಲ ಇರಬೇಕಾದ್ರೆ ಡೋರ್ಸ್ ಏನಾದರೂ ಎಕ್ಸ್ಟ್ರಾ ಇರಬೇಕಾ ಹೇಗೆ ಸರ್? ಅಂದರೆ ಈ ರೀತಿ ಅನಾಹುತಗಳಾದಾಗ ಅವರಿಗೆ ಇನ್ನೊಂದು ಡೋರ್ ಇದ್ದರೆ ಸುಲಭವಾಗಿ ಬರ್ತಾ ಇದ್ರಾ ಹೇಗೆ ಅಂತ? ಡೋರ್ಸ್ ಇರಬೇಕು. ನೋಡ್ತೀವಮ್ಮ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಅದು ಬಟ್ ಜಾಸ್ತಿ ಅಂಥದ್ದೇನು ದೊಡ್ಡದೇನಿಲ್ಲ, ಚಿಕ್ಕದೇ ಇದು. ನೋಡಿದೆ, ನಾನು ಬಂದು ಸ್ಪಾಟ್ ನೋಡಿದ್ದೀನಿ. ಸುಮಾರು ಒಂದು 50 to 50 by 30 ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಥ್ಯಾಂಕ್ ಯು.